ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ನಿನ್ನೆ ದೇವರು ಹೊಸ ಆರಂಭವನ್ನ ಮಾಡಿರಿ ಎಂಬುದಾಗಿ ನೋಹನಿಗೆ ಒಂದು ಆಜ್ಞೆಯನ್ನ ಕೊಡುತ್ತಾರೆ, ಒಂದು ವಾಗ್ದಾನವನ್ನ ಕೊಡುತ್ತಾರೆ. ಆದರೆ ಇಲ್ಲಿ ಒಂದು ಸನ್ನಿವೇಶ ನಡೀತದೆ ಪ್ರಿಯರೇ. ಇಂದು ನಾವು ನೋಡುತ್ತಾ ಇರುವಂಥದ್ದು ಆದಿಕಾಂಡ 9ನೇ ಅಧ್ಯಾಯ 18ನೇ ವಚನದಿಂದ 29ನೇ ವಚನದವರೆಗೆ. ಪ್ರಿಯರೇ, ಇಲ್ಲಿ ಸತ್ಯವೇದ ಒಂದು ಮಹತ್ವ ಇರುವಂಥ ಸತ್ಯವನ್ನ ನಮಗೆ ತೋರಿಸುವಂಥದ್ದಾಗಿದೆ. ದೇವರು ಕಾಪಾಡಿದಂಥ ಮನುಷ್ಯರು ಸಹ ಪರಿಪೂರ್ಣರಾಗಿರಲಿಲ್ಲ ಎನ್ನುವಂಥದ್ದು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡಬಹುದು ಪ್ರಿಯರೇ. ಅಂದರೆ ಅವರು ವಿಜಯಗಳನ್ನು ಕಂಡರು, ಆದರೆ ಅವರಿಗೆ ದೌರ್ಬಲ್ಯವೂ ಸಹ ಇತ್ತು ಎನ್ನುವಂಥದ್ದು ಸ್ಪಷ್ಟವಾಗಿದೆ. ಹಾಗಾದರೆ ಇಂದು ನಾವು ನೋಹನ ಜೀವನದ ಒಂದು ಕಠಿಣವಾಗಿರುವಂಥ ಕ್ಷಣವನ್ನ ನೋಡುತ್ತೇವೆ. ಪ್ರವಾಹದ ನಂತರ ನೋಹನು ಹೊಸ ಜೀವನವನ್ನು ಆರಂಭಿಸುತ್ತಾನೆ. ಅವನು ಕೃಷಿ ಮಾಡುತ್ತಾನೆ, ಒಂದು ದ್ರಾಕ್ಷಾ ತೋಟವನ್ನ ನೆಡುತ್ತಾನೆ. ಒಂದು ದಿನ ಅವನು ದ್ರಾಕ್ಷಾರಸವನ್ನ ಕುಡಿದು 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 ಮತ್ತಾಗಿರುತ್ತಾನೆ. ಅವನಿಗೆ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವನು ತನ್ನ ಗುಡಾರದಲ್ಲಿ ನಿರ್ವಸ್ತ್ರನಾಗಿ ಬಿದ್ದಿದ್ದನು. ಇದು ಆಶ್ಚರ್ಯ ಒಂದು ಸಂಗತಿ ಪ್ರಿಯರೇ. ಪ್ರವಾಹದಿಂದ ರಕ್ಷಿಸಲ್ಪಟ್ಟ ವ್ಯಕ್ತಿ, ದೇವರ ಮುಂದೆ ಧರ್ಮಾತ್ಮನೆಂದು ಕರೆಯಲ್ಪಟ್ಟ ವ್ಯಕ್ತಿ ಇಂದು ಈ ರೀತಿ ಬಿದ್ದಿರುವಂಥದ್ದು ಅಚ್ಚರಿ ತರುವಂಥ ಒಂದು ಸಂಗತಿ. ಆದರೂ ಅವನು ಇನ್ನೂ ಮಾನವನೇ ಅಲ್ವಾ ಪ್ರಿಯರೇ. ಧರ್ಮಾತ್ಮತೆಯು ಮಾನವನನ್ನು ದೌರ್ಬಲ್ಯದಿಂದ ಸಂಪೂರ್ಣ ಮುಕ್ತಿಗೊಳಿಸುವುದಿಲ್ಲ. ರಕ್ಷಣೆಯ ನಂತರವೂ ನಮಗೆ ಜಾಗ್ರತೆ ಅನ್ನುವಂಥದ್ದು ಅಗತ್ಯವಾಗಿರುವಂಥ ಒಂದು ಸಂಗತಿ. ಆ ಸಮಯದಲ್ಲಿ ಅವನ ಮಗ ಹ್ಯಾಮ್ ಒಳಗೆ ಬರುತ್ತಾನೆ. ಅವನು ತನ್ನ ತಂದೆಯನ್ನ ಆ ಸ್ಥಿತಿಯಲ್ಲಿ ನೋಡುತ್ತಾನೆ. ಆದರೆ ಅವನು ಏನು ಮಾಡುತ್ತಾನೆ ಗೊತ್ತಾ? ಅವನು ತನ್ನ ತಂದೆಯ ದೌರ್ಬಲ್ಯವನ್ನ ಗೌರವದಿಂದ ಕಾಯುವುದಿಲ್ಲ. ಇದು ಕೇವಲ ನೋಡುವ ಘಟನೆ ಅಲ್ಲ ಪ್ರಿಯರೇ, ಇದು ಗೌರವದ ಕೊರತೆ. ಆದರೆ ಇನ್ನೊಂದು ದೃಶ್ಯ ಇದೆ. ಶೇಮ್ ಮತ್ತು ಯಾಫೆತ್ ಒಂದು ಬಟ್ಟೆಯನ್ನ ತೆಗೆದುಕೊಳ್ಳುತ್ತಾರೆ. ಅವರು ಹಿಂದೆ ಮುಖ ಮಾಡಿ ನಡೆಯುತ್ತಾರೆ. ಅವರು ತಮ್ಮ ತಂದೆಯ ಮಾನವನ್ನ, ತಂದೆಯ ಮರ್ಯಾದೆಯನ್ನು ಮುಚ್ಚುತ್ತಾರೆ. ಅವರು ಅವಮಾನವನ್ನ ಹರಡಿಸುವುದಿಲ್ಲ, ಹೊರತು ಅವರು ತಮ್ಮ ತಂದೆಯ ಗೌರವವನ್ನು ಕಾಪಾಡುತ್ತಾರೆ. ಪ್ರಿಯರೇ, ಇಂದು ನಾವು ಎರಡು ವಿಭಿನ್ನವಾಗಿರುವಂಥ ಮನೋಭಾವಗಳನ್ನು ನೋಡಬಹುದು. ಒಬ್ಬನು ದೌರ್ಬಲ್ಯವನ್ನ ಬಹಿರಂಗಪಡಿಸುತ್ತಾನೆ, ಇನ್ನಿಬ್ಬರು ದೌರ್ಬಲ್ಯವನ್ನ ಮುಚ್ಚಿ ಗೌರವವನ್ನು ಕಾಪಾಡುತ್ತಾರೆ. ನಂತರ ನೋಹನು ಎಚ್ಚರಗೊಳ್ಳುತ್ತಾನೆ. ಅವನಿಗೆ ಏನು ನಡೆಯಿತೆಂದು ತಿಳಿದುಕೊಳ್ಳುತ್ತಾನೆ. ಆ ಕ್ಷಣದಲ್ಲಿ ಅವನು ಕೆಲವು ಗಂಭೀರ ಮಾತುಗಳನ್ನು ಹೇಳುತ್ತಾನೆ. ಅವನ ದೌರ್ಬಲ್ಯವನ್ನ ಬಹಿರಂಗಪಡಿಸಿದ ಒಬ್ಬನಿಗೆ ಶಾಪವನ್ನು ನೀಡುತ್ತಾನೆ. ಅಂದರೆ ಕಾನಾನಿನ ಬಗ್ಗೆ ಹಾಕುವಂತ ಒಂದು ಶಾಪ. ಶೇಮ್ಗೆ ಆಶೀರ್ವಾದವನ್ನು ನೀಡುತ್ತಾನೆ, ಯಾಫೆತಿಗೆ ವಿಸ್ತರಣೆಯ ಆಶೀರ್ವಾದವನ್ನು ನೀಡುತ್ತಾನೆ. ಇದು ನಮಗೆ ಒಂದು ಸತ್ಯವನ್ನು ನೆನಪಿಸುತ್ತದೆ. ಕುಟುಂಬದ ಘಟನೆಗಳು ಕೆಲವೊಮ್ಮೆ ತಲೆಮಾರುಗಳ ಮೇಲೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ ಪ್ರಿಯರೇ. ನಮ್ಮ ಮಾತುಗಳು, ನಮ್ಮ ವರ್ತನೆ, ನಮ್ಮ ನಿರ್ಧಾರಗಳು ಅವು ನಮ್ಮ ಜೀವನಕ್ಕಷ್ಟೇ ಅಲ್ಲ ಪ್ರಿಯರೇ, ಅವು ಮುಂದಿನ ತಲೆಮಾರುಗಳಿಗೂ ಪರಿಣಾಮ ಬೀರತಕ್ಕಂಥದ್ದು. ಹಾಗೆ ಈ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡಬಹುದು, ಮತ್ತೆ ಒಂದು ಪರಿಚಿತ ವಾಕ್ಯ ಬರುತ್ತದೆ. ನೋಹನು 950 ವರ್ಷ ಬದುಕಿದನು, ನಂತರ ಸತ್ತು ಹೋದನು ಎಂಬುದಾಗಿ. ಇದು ನಮಗೆ ಮತ್ತೆ ನೆನಪಿಸುತ್ತದೆ, ಮಹಾನ್ ವ್ಯಕ್ತಿಗಳು ಸಹ ಮರಣಶೀಲರು ಎಂಬುದಾಗಿ. ಆತ್ಮೀಯರೇ, ಇಂದಿನ ಲೋಕದಲ್ಲಿ ಜನರು ಇನ್ನೊಬ್ಬರ ದೌರ್ಬಲ್ಯವನ್ನ ತಕ್ಷಣ ಹರಡಿಸುತ್ತಾರೆ. ತಪ್ಪು ಕಂಡರೆ ಅದನ್ನು ಬಹಿರಂಗಪಡಿಸಲು ಇಷ್ಟಪಡುತ್ತಾರೆ. ಆದರೆ ಈ ಅಧ್ಯಾಯ, ಈ ಭಾಗ ನಮಗೆ ಒಂದು ಬೇರೆ ಮಾರ್ಗವನ್ನು ತೋರಿಸುತ್ತದೆ. ಅದೇ ಗೌರವದ ಮಾರ್ಗ. ಯಾರಾದರೂ ದೌರ್ಬಲ್ಯದಲ್ಲಿದ್ದರೆ ಅದನ್ನು ಉಪಯೋಗಿಸಬಾರದು, ಅದನ್ನು ಮುಚ್ಚಿ ಗೌರವವನ್ನು ಕಾಪಾಡಬೇಕು. ಹಾಗಾದರೆ ಇಂದಿನ ವಾಗ್ದಾನ, ಮಾನವನ ದೌರ್ಬಲ್ಯ ದೇವರ ಕಥೆಯನ್ನು ನಿಲ್ಲಿಸುವುದಿಲ್ಲ ಪ್ರಿಯರೇ. ನೋಹನ ಜೀವನದಲ್ಲೂ ದೌರ್ಬಲ್ಯ ಇತ್ತು, ಆದರೂ ದೇವರು ತನ್ನ ಯೋಜನೆಯನ್ನ ಮುಂದುವರಿಸಿದರು.
ಹಾಗಾದರೆ ಇಂದು ನಾವು ಕೈಗೊಳ್ಳಬೇಕಾಗಿರುವಂಥ ಆಜ್ಞೆ ಗೌರವವನ್ನು ಕಾಪಾಡಬೇಕು. ಇನ್ನೊಬ್ಬರ ದೌರ್ಬಲ್ಯವನ್ನು ನಾವು ಹಾಸ್ಯ ಮಾಡಬಾರದು, ಹೊರತು ಕಾಪಾಡಬೇಕು. ಕುಟುಂಬಗಳನ್ನು ಗೌರವಿಸಬೇಕು, ಸಂಬಂಧಗಳನ್ನು ಗೌರವಿಸಬೇಕು. ಹಾಗಾದರೆ ಇಂದು ನಾವು ಇದನ್ನು ನೆನಪಿಟ್ಕೊಳ್ಳೋಣ. ಸತ್ಯವೇದ ನಮಗೆ ಪರಿಪೂರ್ಣ ಮಾನವರನ್ನು ತೋರಿಸುವುದಿಲ್ಲ, ಅದು ನಮಗೆ ದೇವರ ಕೃಪೆಯ ಅಗತ್ಯವಿರುವ ಮಾನವರನ್ನು ತೋರಿಸುತ್ತದೆ. ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಗೌರವ ಮತ್ತು ವಿನಯದಲ್ಲಿ ನಾವು ಬದುಕೋಣ. ಆಮೇನ್. ನೊಂದ ಜೀವಕ್ಕೆ, ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ